2013ರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಅಂತರ್ಜಲವನ್ನು ವೃದ್ಧಿಸುವಂತಹ ನಿಟ್ಟಿನಲ್ಲಿ 1400 ಕೋಟಿ ರೂಪಾಯಿ ಕೆಸಿ ವ್ಯಾಲ್ಯೂ ಹಾಗೂ ಎಚ್ಎನ್ ವ್ಯಾಲ್ಯೂ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಬೆಂಗಳೂರು ತ್ಯಾಜ್ಯ ನೀರನ್ನು 2 ಹಂತಗಳಲ್ಲಿ ಸಂಸ್ಕರಿಸಿ ನಂತರ ಆ ನೀರನ್ನು ಪೈಪ್ಲೈನ್ ಮೂಲಕ ಬಯಲುಸೀಮೆ ಜಿಲ್ಲೆಗಳ 191 ಕೆರೆಗಳಿಗೆ ತುಂಬಿಸುವಂತಹ ಯೋಜನೆಯ ಉದ್ದೇಶವಾಗಿತ್ತು. ಈ ಯೋಜನೆ 2016ರಿಂದ ಕೆಸಿ ವ್ಯಾಲ್ಯೂ ನೀರು ಹರಿಯುತ್ತಲೇ ಇದೆ. ಆರಂಭದಲ್ಲಿಯೇ ಈ ನೀರು ಜಿಲ್ಲೆಯ ಕೆರೆಗಳನ್ನು ತುಂಬಿಸಿದಾಗ ಇಲ್ಲಿನ ಜನ ಹಾಗೂ ಜನಪ್ರತಿನಿಧಿಗಳು ರೈತರು ಎಷ್ಟು ಖುಷಿ ಪಟ್ಟಿದ್ರು. ಈಗ ಅದೇ ಜನರು ಆತಂಕದಲ್ಲಿದ್ದಾರೆ. ಯಾಕೆಂದ್ರೆ ಕೆಸಿ ವ್ಯಾಲಿ ನೀರಿನಿಂದ ಜಿಲ್ಲೆಯ ಪರಿಸರ ಹಾಳಾಗ್ತಾ ಇದೆ, ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ಅಂತರ್ಜಲ ಕಲುಷಿತವಾಗ್ತಾ ಇದೆ, ಕೆಸಿ ವ್ಯಾಲಿ ನೀರಿನಿಂದ ಜೀವ ವೈವಿಧ್ಯ ಹಾಳಾಗ್ತಾ ಇದೆ ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪ್ರಾಬ್ಲಮ್ ಆಗಿದೆ, ನಾನು ಹೇಳ್ತಾ ಇದ್ದೀನಲ್ಲ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದಾಗೂ ಅದೇ ಎಲ್ಲ ಹೇಳಿದ್ದೀನಿ. ಇವಾಗ ಇದು ಆಗ್ತಾ ಇಲ್ಲ, ಬೆಳೆಗಳು ಬರ್ತಾ ಇಲ್ಲ, ಏನು ಟೊಮೆಟೊ ಬೆಳೀತಾ ಇದೆ. ಇವಾಗ ಏನು ಬಾರ್ಡರ್ ಇದೆಯೋ ಮುಳಬಾಗಲಲ್ಲಿ, ಏನು ಮುಳಬಾಗಲ್ ಏರಿಯಲ್ಲಿ ಎಲ್ಲಿ ಕೆಸಿ ವ್ಯಾಲಿ ನೀರು ಹೋಗಿಲ್ವೋ, ಎಲ್ಲಿ ರಾಯಲ್ಪಾಡು ಗೌನ್ಪಲ್ಲಿ ಇದೆಯೋ ಆ ಕಡೆಯಿಂದನೇ ಒಳ್ಳೆ ಟೊಮೆಟೊ ಬರ್ತಾ ಇರೋದು ಅಂತ ಹೇಳ್ತಾ ಇದ್ದೀವಿ. ಆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರನ್ನೇ ಬೇಕಾದರೆ ನಾನು ನಾಳೆನೇ ಅವ್ರು ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರನ್ನು ಹರಿಸಬೇಕು ಅಂತ ಅಂದಿನ ಕಾಂಗ್ರೆಸ್ ಸರ್ಕಾರ 2016ರಲ್ಲಿ ಈ ಒಂದು ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಕೆರೆಗಳಿಗೆ 116 ಕೆರೆಗಳಿಗೆ ಅವತ್ತನೇ ಹರಿಸುವಂಥ ಒಂದು ಪ್ರಯತ್ನ ಮಾಡಿದ್ರು. ಅದರ ಫಲವಾಗಿ ಒಂದಷ್ಟು ಕೆರೆಗಳು ತುಂಬಿಸಿದ್ರು. ಆದರೆ ನೀರಾವರಿ ಹೋರಾಟಗಾರರು ನಾವು ಕೇಳ್ತಾ ಇದ್ದು 3ನೇ ಬಾರಿ ಈ ಒಂದು ಶುದ್ಧೀಕರಣ ಮಾಡಿ ನೀರನ್ನು ಈ ಕೆರೆಗಳಿಗೆ ಹರಿಸಿ, ಯಾವುದೇ ಕಾರಣಕ್ಕೂ ಏಕಾಏಕಿ ನೀವು ರಾಸಾಯನಿಕ ಇರುವಂಥ ನೀರನ್ನು ಈ ಭಾಗದ ಕೆರೆಗಳಿಗೆ ಹರಿಸಬೇಡಿ.